ಮಾತಾಡಿರೋದು ಸರ್, ಹುಡುಗರ ಜೊತೆ ಮಾತಾಡ್ತಾ ಇದ್ದೀವಿ. ಹೇಳಿ ಅಮ್ಮ, ನಿಮ್ಮ ಮಗ ಯಾವನ ಜೊತೆ ಯಾವಾಗ ಲಾಸ್ಟ್ ಮಾತಾಡಿದ್ರಿ? ಭಾನುವಾರ ದಿನ ಸಂದೇಲಿ ಸರ್ ಫೋನ್ ಮಾಡಿ ಹೇಳಿದ್ವಿ, ಬಾ ಮಗ. ಸೋಮವಾರ ದಿನ ಸಂದೇಲಿ ಸರ್ ಬಪ್ಪದೇನು ಏನು ಮಾಡ್ತಾಯಿದ್ದಿ ಮಗ ಅಂದೆ. ಕೆಲಸ ಮಾಡ್ತಾವನಿ ಕಣಮ್ಮ ಅಂತು. ಸರಿ ಹುಡುಗರ ಜೊತೆಲಿ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಹೇಳ್ತಾಯಿದ್ರು. ನಿಜ ಕೇಳಿಸ್ಕೊಂಡೆ. ಮಗ ಯಾಕಪ್ಪ ಹುಡುಗರ್ಗೆ ಹಂಗಂತಾನೆ ಇದ್ದೀನಿ ಅವ ಎಷ್ಟು ಸತಿ ಹೇಳೋಣವ ಕೆಲಸಕ್ಕೆ, ಇವ್ರಿಗೆ ಹೇಳಿ ಸಾಕಾಯಿತು ಅಂದರು. ಅಷ್ಟೇ ಸರ್ ನಾನು ಕೇಳಿದ್ದು. ಅಂದರೆ ಮಾಮೂಲಿ ಮುದ್ದೆ ಕಟ್ಟಬೇಕಾಗಿತ್ತು, ಮಾಮೂಲಿ ಮುದ್ದೆ ಕಟ್ಟೋಕ್ಕೆ ನಾನು ಬಂದ್ಬಿಟ್ಟು ಆಯಿತು ಮಾಡಪ್ಪ ಅಂದ್ಬಿಟ್ಟು. ಇವರು 9:15 ಏನೋ ಮಾಡವ್ರೆ, ಅಂಗಡಿಲಿದ್ರಲ್ಲ ಅಂಗಡಿ ತಾವು ಮಾಡವ್ರೆ. ಮಾಡಿದಾಗ ಹೇಳಿದ್ರಂತೆ, ಯಪ್ಪ ಎಲ್ಲಿದ್ಯಪ್ಪ ಅಂದೋದಕ್ಕೆ, ಅಪ್ಪ ಊಟಕ್ಕೆ ಹೋಗ್ತಾಯಿದ್ದೀನಪ್ಪ ಕೆಲಸ ಮುಗೀತು ಅಂತ ಹೇಳಿದ್ರಂತೆ ಇವರು. ಅಷ್ಟು ಬಿಟ್ರೆ ಸರ್ ನನಗಿನ್ನೇನು ಗೊತ್ತಿಲ್ಲ ಸರ್. ನಿನ್ನೆ ನಮ್ಮ ತಾಯಿ ಮನೆಗೆ ಹೋಗಿದ್ದೆ, ಹುಳಣ್ಣಾಗಿದ್ದೋ ರೇಷ್ಮೆ ಹುಳ ಮಡಗಕ್ಕೆ ಅಲ್ಲಿಗೆ ಹೋಗಿದ್ದೆ. ಆವಾಗ ಈ ಊರವರೇ ನಮಗೆ ಫೋನ್ ಮಾಡಿದ್ರು ಸರ್. ಅಂದರೆ ಟಿ ವಿ ನೋಡ್ದ ಬಗ್ಗೆ ಅಂತ. ಗೊತ್ತಿಲ್ಲ ಕಣ್ರೋ, ಟಿ ವಿ ನಾನು ನೋಡಲಿಲ್ಲ, ಹುಳ ಹಣ್ಣು ಆಯ್ತಾ ಇದ್ದೀನಿ, ಸತ್ಯಲ್ಲಂಗೆ ಓರ್ತಾ ಇದ್ದೀನಿ ಅಂತ ಹೇಳಿದೆ. 5:15 ಮಾಹಿತಿ ಗೊತ್ತಾಗಿದ್ದು ಸರ್ ನಮಗೆ. ಅದೇ ನಂದಿಸು ಅಂತ ತೋರಿಸ್ತಾ ಇದೆ, ಮಂಡ್ಯದಿಂದ ನಂದಿಸು. ಅಯ್ಯೋ ನಂದಿಸು ಮಸ್ತಾಗವ್ರೆ ಮಂಡ್ಯದವರು ಬಿಡೋ ಇಷ್ಟೇ ಅಂದದ್ದು ಸರ್ ನಾನು. ಆವಾಗ ಬಂದು ನೋಡೋ ಅಷ್ಟರಲ್ಲಿ ಇಲ್ಲ ಭಾಗ್ಯ ನೋಡು ಅಂದರು. ಇಲ್ಲ ಸರ್, ಟಿ ವಿಲಿ ಬರ್ತಾ ಇರಲಿಲ್ಲ, ನಂದಿಸು ಅಂತ ಬರ್ತಾಯಿತ್ತು. ನನಗೆ ಓದಕ್ಕೆ ಬರ್ತಿರಲಿಲ್ಲ, ಬರೀಕ್ಕೆ ಬರ್ತಿರ್ಲಿಲ್ಲ. ನಂದಿಸು ಅಂತ ಬರ್ತಾ, ಅಯ್ಯೋ ಮಸ್ತನಿಗವ್ರೆ ನಂದಿಸುನವರು ಯಾವುದು ಗೊತ್ತಾಯ್ತಾ ಇಲ್ಲ ಕಣೋ ಅಂತ ಅಂದೆ ಮಾತ್ರ. ಅಂದರೆ ಎಷ್ಟು ವರ್ಷದಿಂದ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರ ಹತ್ರ ಕೆಲಸ ಮಾಡ್ತಾ ಇರಲಿಲ್ಲ, ಕೇಬಲ್ ಕೆಲಸ ಸರ್ ಅವ್ರು ಮಾಡ್ತಾ ಇದ್ದದ್ದು. ಮಾಮೂಲಿ ಕೇಬಲ್ ಕೆಲಸ ಮಾಡ್ತಾ ಇದ್ದು ಗೊತ್ತು. ಅವ್ರು ಏನು ಮಾಡ್ತಾಯಿದ್ರು, ಅವ್ರ ಜೊತೆಲಿ ಏನು ಕಮಿಷನ್ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್, ಏನು ಅಂತ ಹೇಳೋಣ ಸರ್. ನಾನು ಯಾವಾಗಲೂ ಕೂಲಿ ಮಾಡ್ಕೊಂಡು ನಿಂತಿದ್ದವರು ಸರ್ ಇಲ್ಲಿ. ನಾವು ಆ ಥರ ಹೋದರೆ ಕೂಲಿ ಬಂದುಬಿಟ್ರೆ ಸರ್ ನಮ್ಗೆ ಇನ್ನೇನು ಗೊತ್ತಿಲ್ಲ ಸರ್. ನಾನು ಸಿಟಿ ತುಳಿದೋಳಿ ಅಲ್ಲ ಸರ್. ಏನು ಅಂತ ಹೇಳೀನಿ ಸರ್. ನಾನು ಬೆಂಗಳೂರಲ್ಲಿ ಇದ್ರು ಸರ್. ಅಂದರೆ ಯಾವ ಹ್ಯಾಬಿಟಿನೂ ಇಲ್ಲ ಸರ್ ಅವನಿಗೆ. ಎಲ್ಲ ಇಲ್ಲೇ ಕೇಳ್ಕೊಳ್ಳಿ ಇವ್ರನ್ನ, ಯಾರು ಅವನು ಹೆಂಗಿದ್ದ, ಅವನು ಏನಿದ್ದ ಅಂತ ಯಾವತ್ತೂ ಈ ಕೆಲಸ ಮಾಡಿದವರೇ ಅಲ್ಲ ಸರ್. ಅಂದರೆ ನನಗೆ ಗೊತ್ತಿಲ್ಲ ಸರ್. ಇಲ್ಲ ಸರ್ ನಮ್ಗೆ ಅವು ಏನು ಗೊತ್ತಿಲ್ಲ ಸರ್. ನನಗೇನು ಗೊತ್ತಿಲ್ಲ ಸರ್. ಹುಡುಗರ ಸವಾಸ ನನಗೇನು ಗೊತ್ತು ಸರ್. ಇನ್ನು ಸಾಕಾಗ್ದು ಏನು ಮಾಡೋದು ಸರ್. ನಮ್ಗೆ ಹೆದರಿಕೆ ಆಗ್ಲಿವ ಸರ್. ಇರೋ ನಮ್ಮ ಮಗ ಹಿಂಗೆ ಯಾಕೆ ತಗೊಳಾಕೋದ್ರು, ಕೂಲಿ ಮಾಡಿ ಸಾಕಿರೋದು ಸರ್. ನಾನು ಯಾಕೆ ತಮ್ಮಿಂಗೆ ಮಾಡಿದ್ರು ಅಂದ್ರೆ ನನಗೆ ಗೊತ್ತಾಗಲ್ವ ಸರ್. ಹೆದರಿಕೆ ನನಗೆ ಸರ್. ಯಾವತ್ತೂ ಅವನಿಗೆ ಕಸಬ ಮಾಡಿ ಚಾಮಲಾಪುರದಲ್ಲಿ ಅಂದಿದ್ರೆ ನನಗೆ ಭಯ ಇರ್ತಿರ್ಲಿಲ್ಲ ಸರ್. ಯಾವತ್ತೂ ಆ ಕೆಲಸ ಮಾಡ್ದನಲ್ಲ ಸರ್ ಅವನು. ನನಗೇನೇ ಭಯ ಆಗಲ್ವ ಸರ್. ನನಗೆ ಅವರೇ ಒತ್ಕೊಂಡಿದ್ದಾರೆ ಸರ್. ನಂದು ಏನು ಇರಲಿಲ್ಲ ಸರ್. ನನ್ನ ಗಂಡ ದಡ್ಡ, ಅವ್ನಿಗೇನು ಗೊತ್ತಾಗೋದಿಲ್ಲ ಸರ್. ಅವ್ರೊಂದು ಅಂಗಡಿ ಹಾಕ್ಕೊಟ್ಟಿದ್ದ ಸರ್ ಅವ್ರಿಗೆ. ನೀನು ಎಲ್ಲೂ ಹೋಗ್ಬೇಡ ಹಣ ಅನ್ಕಂದು. ಅವ್ರದ್ದು ಬಿಟ್ರೆ ಇನ್ನು ಯಾವ ಕೆಲಸಕ್ಕೂ ಹೋಯ್ತಿರ್ಲಿಲ್ಲ ಸರ್ ಅವರು. ನಾವು ಆ ಥರ ಇದ್ರೆ ಕಬ್ಗೆ ಹೋಯ್ತಿದ್ದೆ ಸರ್. ನನ್ನ ಮಗನೇ ಎಲ್ಲ ಸಾಡಾಡ್ತಾನೂ ಮಾಡ್ತಾಯಿದ್ದು ನಮಗೆ. ಇವ್ನು ನನ್ನ ಗಂಡನ ತಮ್ಮನಿಗೂ ಸರಿಯಾಗಿರೋನು ಕೊಡ್ದೇನೆ, ಅವಳ ಜೀವನನೂ ಅವನೇ ಮಾಡ್ತಾಯಿದ್ದ ಸರ್. ಇವ್ನು ಮಾಡೋನೆ ಅಂತ ನಮ್ಗೇನು ಗೊತ್ತು ಸರ್. ಸಿಗಾಕ್ಸವ್ರೆ ಸರ್. ಅವ್ನು ಯಾವತ್ತೂ ಕೆಟ್ಟವನಲ್ಲ ಸರ್. ಅವನು ಸಿಗಾಕ್ಸಿರೋದೇ ಇದು, ಎರಡನೇ ಮಾಡಿರೋದೇ ಇದು ಸರ್. ಅವನು ಯಾರು ಮಾಡೋರಿ ಅಂತ ಕಳೀರಿ ಸರ್. ನಾನು ನಮಗೆ ಗೊತ್ತಿಲ್ಲ ಸರ್ ಅದು. ಆದರೆ ಇಷ್ಟು ಮಟ್ಟಿಗೆ ಬೆಳೀತದೆ ಅಂತ ನಾನು ಅನ್ಕೊಂಡು ಇರಲಿಲ್ಲ ಸರ್. ಹೋಗಿಲ್ಲ ಸರ್. ನಮ್ಗೆ ಯಾರು ಹೆಲ್ಪ್ ಇಲ್ಲ ಸರ್. ಮಾಡಿಲ್ಲ ಸರ್. ಕೊಲೆ ಆಗಿರೋ ರೇಣುಕಾ ಪ್ರಸಾದ್ ಇದಾರಲ್ಲ, ಅವರು ಕೂಡ ನಿಮ್ಮ ತರದ ಸಣ್ಣ ಕುಟುಂಬ, ಬಡ ಕುಟುಂಬ. ಪಾಪ ಅವ್ರ ಹೆಂಡತಿನೂ ಕೂಡ 5 ತಿಂಗಳಾಗಿತ್ತು, ಕೊಲೆ ಆಗ್ತಾನೆ ಅಂತಂದ್ರೆ ಅದೇನು ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಓದಕ್ಕೆ ಬರ್ತದ, ಬರೀಕ್ ಬರ್ತದ. ನಮಗೆ ಊರವ್ರು ಫೋನ್ ಮಾಡೋ ಗಂಟು ನನಗೆ ಗೊತ್ತಿಲ್ಲ ಸರ್.
ಊರವ್ರು ಫೋನ್ ಮಾಡಿದ್ಮೇಲೆ ಹಿಂಗೆ ಆಗದೇನೋ ಬಗ್ಗೆ ಅಂತ ಅಂದಮೇಲೆ ಅಣ್ಣ ನನ್ನ ದಿವಸನವ್ರು ಮಸ್ತಾಗಿಲ್ವೇ ಬಿಡೋಣ ಅಂತ ಅಂದದ್ದು ನಿಜ ನಾನು. ಅಂದರೆ ಫೋಟೋ ನೋಡ್ಬಿಟ್ಟಿದ್ರಾರು ನನಗೆ ಜೀವ ಡಗ್ಗಂತಿರ್ತು. ಫೋಟೋ ಬರ್ತಾ ಇರಲಿಲ್ಲ ಸರ್ ಅವಾಗ, ಫೋಟೋ ಬರ್ತಾ ಇರಲಿಲ್ಲ. ನಾನು ಇದೇ ನಿಂಗೆ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ನಾನು ಹುಳ ಆಯ್ತಾ ಇದ್ದೀನಿ ಹೋಗು ಮಗ ಅಂತ ಅಂದೆ ನಾನು. ಅಯ್ಯೋ ಮಸ್ತನಿಗೆ ಅವರೇ ಮಂಡಿದಳ್ಳಿ ನಂದಿಸ ಅನ್ನೋರು ಏನೋ ನನಗೆ ಗೊತ್ತಾಗದೆ ಹೋಗು ಮಗ ಬರೀಕೊಂಡೆ ಓದಕ್ಕೆ ಬಂದದ್ದು ಅಂತ ಅಂದದ್ದು ನಿಜ ನಾನು. ಆವಾಗ ಇವ್ರು ಹೇಳಿದ್ರು ಹಂಗಂತ. ತಿರ್ಗಾ ರಾತ್ರಿ 5:15 ಸಂಜೆ 5:15 ಇದೇನೆಲ್ಲ ಹಿಂಗೆ ಒಬ್ಬಿಯೇ ಫೋನ್ ಮಾಡ್ತಾವ್ರಲ್ಲ ಅಂದ್ಬಿಟ್ಟು ಹೋಗಿ ಹಾಕೋದಕ್ಕೆ ನನಗೆ ಓದಕ್ಕೂ ಗೊತ್ತಾಯಿಲ್ಲ, ಬರೀಕ್ಕೂ ಗೊತ್ತಾಯಿಲ್ಲ, ಫೋಟೋನು ಗೊತ್ತಾಯ್ತಲ್ಲ, ಅಕ್ಷರನೂ ಗೊತ್ತಾಯ್ತಾಯಿಲ್ಲ. ಆವಾಗ ಹೋಗು ಯಾರೋ ಕಾಣಕನ ಅಂದ್ಬಿಟ್ಟು ಹೊಂಟೋದೆ ನಾನು ಆಚೆಗೆ. ಈಗ ಕನ್ಫರ್ಮ್ ಆಗಿದೆಯಮ್ಮ, ಈಗ ನಿಮ್ಮ ಮಗ ಅರೆಸ್ಟ್ ಆಗಿನ ಅಂತ ಕನ್ಫರ್ಮ್ ಆಗಿದೆಯಾ? ಯಾರು ಮಾಹಿತಿ ಮತ್ತೆ ಆಮೇಲೆ ಯಾರು ಕೊಟ್ಟಿದ್ದು? ಅಯ್ಯೋ ಇದ್ರಲ್ಲಿ ನೋಡಿದೆ ಸರ್, ಮೊಬೈಲಲ್ಲಿ ಅಲ್ಲ ಟಿವಿಲಿ ಗೊತ್ತಾಗಿತ್ತು. ನನ್ನ ಮಗ ಅವನೇ ಸರ್. ಅಂದರೆ ಅವ್ನು ಮಾಡಿಲ್ಲ ಸರ್ ಕೊಲೆಯ. ಆಯ್ತಮ್ಮ, ಈಗ ಮಾಡಿಲ್ಲ ನಿಮ್ಮ ಮಗ, ಸೆಕೆಂಡರಿ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ಒಬ್ಬ ಬಡವ್ರ ಮಗ ಅರೆಸ್ಟ್ ಆಗಿರುವಂತ ಅದ್ರ ಬಗ್ಗೆ ಏನು ಹೇಳ್ತೀರಿ? ಆದರೂ ನಮ್ಗೆ ಏನು ಹೇಳಬೇಕು ಅಂತ ಗೊತ್ತಾಯಿಲ್ಲ ಸರ್. ನನಗೆ ಒತ್ತಾರೆ ಎದುರು ತಿನ್ನೋಕ್ಕಿಲ್ಲ ಸರ್. ಇಂಥ ಕೆಲಸ ಮಾಡೋನೆ ನಾನು ನಂಬಿಕೆ ಮಾಡೋದಿಲ್ಲ ಸರ್. ಎಲ್ರಿಗೂ ಅವನೇ ಹೇಳ್ತಿದ್ದ, ಯಾಕೆ ಕಸಬು ಹೋಗ್ಬಿಡಿ ಕಡ್ರಲ್ಲ ಅಂತ ಹೇಳ್ತಿದ್ದಾನೆ ಅವನು ಸರ್. ಅಲ್ಲಮ್ಮ, ನಿಮ್ಮ ಮಗನ ಪಾತ್ರ ಇಲ್ಲ ಅಂತ ನೀವು ಹೇಳ್ತಿದ್ರಿ, ಈ ರೀತಿ ಕೊಲೆ ಆಗಿದೆಯಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ? ನನಗೆ ಏನು ಗೊತ್ತಿಲ್ಲ ಸರ್. ಭಾಗ್ಯಮ್ಮ ಸರ್.